ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮೋದಿಯವರು ಈ ದೇಶದ ಲಾಂಗೆಸ್ಟ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್, ಅದು ನಿರಂತರವಾಗಿ ದೀರ್ಘಕಾಲ ಪ್ರಧಾನಮಂತ್ರಿ ಆಗಿದ್ದವರು ಅಂತೇಳಿ ಸುಳ್ಳಾದ ಸೆಲೆಬ್ರೇಷನನ್ನು ಮಾಡ್ಕೊಳ್ತಾ ಇದ್ದಾರೆ. ಸುಳ್ಳಾದ ವಿಷಯವನ್ನು ಇಟ್ಕೊಂಡು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಇದು ಅಪ್ಪಟ ಸುಳ್ಳು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇರಲಿ, ಈ ರೀತಿ ಏನು ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ದಾರೋ ಅಂಥ ಸಮಯದಲ್ಲಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಮೋದಿಯವರಿಗೆ ಕಂಗ್ರ್ಯಾಚುಲೇಷನ್ಸ್ ಇಲ್ಲಿ ಟ್ವೀಟ್ ಮಾಡ್ತಾರೆ. ಅದಕ್ಕೆ ಮೋದಿಯವರು ಕೂಡ ಅವರಿಗೆ ಥ್ಯಾಂಕ್ಸ್ ಹೇಳಿ ರೀಟ್ವೀಟ್ ಮಾಡ್ತಾರೆ. ಇದನ್ನು ನೋಡಿದವ್ರಿಗೆ ಏನು ಅನಿಸುತ್ತೆ, ಓಹೋ ಅಮೇರಿಕಾ ಮತ್ತು ಟ್ರಂಪು ಇಂಡಿಯಾನ ಭಾಳ ರೆಸ್ಪೆಕ್ಟ್ ಮಾಡುತ್ತೆ, ಮೋದಿಯವರಿಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಕೊಡುತ್ತೆ ಅಂತ ಅನಿಸುತ್ತೆ ನಮಗೆ. ಆದರೆ ವಾಸ್ತವ ಏನು ಅಂತಂದರೆ, ಇತ್ತೀಚಿನ ವರ್ಷಗಳಲ್ಲಂತೂ ಅಮೇರಿಕಾ ಮತ್ತು ಟ್ರಂಪ್ ಭಾರತಕ್ಕೆ ಮತ್ತೆ ಅವಮಾನ ಮಾಡ್ತಾ ಇದ್ದಾರೆ. ತೀರಾ ಇತ್ತೀಚೆಗಂತೂ ಅವಮಾನದ ಜೊತೆಗೆ ಭಾರತೀಯರ ಮೇಲೆ ದಾಳಿಯನ್ನು ಕೂಡ ಅಮೇರಿಕ ಮಾಡಿಬಿಡ್ತು. ಆದರೆ ಇಷ್ಟೆಲ್ಲ ಅವಮಾನ ಆಗ್ತಿದ್ರು, ಕಡೆಗೆ ದಾಳಿನೇ ಮಾಡಿಬಿಟ್ಟಿದ್ರು ಕೂಡ ಅದನ್ನು ಪ್ರಶ್ನಿಸುವ, ಪ್ರತಿಭಟಿಸುವ, ಖಂಡಿಸುವ ಎದೆಗಾರಿಕೆಯನ್ನು ಸೊಕಾಲ್ಡ್ 56 ಇಂಚಿನ ಎದೆಯ ಮೋದಿಯವರು ತೋರಿಸಿಲ್ಲ. ತೀರಾ ಇತ್ತೀಚೆಗೆ ಏನು ದಾಳಿ ಆಯಿತು ಅನ್ನೋದನ್ನು ನಾನು ನಂತರ ಕಡೆಯಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ತುಂಬ ಬ್ರೀಫಾಗಿ ಅಮೇರಿಕಾ ಇಂಡಿಯಾಗೆ ಮಾಡಿದ ಅವಮಾನಗಳ ಸರಣಿ ಮತ್ತು ಮೋದಿಯವರು ಆ ಸಮಯದಲ್ಲಿ ಏನು ಮಾಡಿದರು ಅನ್ನೋದನ್ನು ನಿಮ್ಮ ಮುಂದೆ ಹೇಳ್ತೀನಿ. ನಂಬರ್ 1, ಆಪರೇಷನ್ ಸಿಂಧೂರ್ ಆಯಿತು. ಟ್ರಂಪ್ 80ಕ್ಕಿಂತ ಹೆಚ್ಚಿನ ಬಾರಿ ಹೇಳ್ತಾ ಬಂದರು, ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ್ದು ನಾನೇ, ಅದಕ್ಕೆ ಕಾರಣ ಏನು ಅಂತಂದರೆ ನಿಮಗೆ ವ್ಯಾಪಾರ ಬೇಕಾ ಇಲ್ಲ ಯುದ್ಧ ಬೇಕಾ ಅಂತ ಎದುರಿಸ್ದೆ ಅನ್ನೋ ಲೆವೆಲ್ಗೆ ಮಾತಾಡಿದ್ರು. ಯಾರು? ಟ್ರಂಪ್ ಅವರು. ಇಷ್ಟೆಲ್ಲ ಮಾತಾಡ್ತಿದ್ರು. ಮೋದಿ ಒಂದೇ ಒಂದು ಸರಿನಾದರೂ ಟ್ರಂಪ್ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಲಿಲ್ಲ. ಹಾಗೆ ಹೇಳಿ ಭಾರತದ ಘನತೆಯನ್ನು ಎತ್ತಿಡಿಬೋದಾಗಿತ್ತು, ಮೋದಿ ಹೇಳಲಿಲ್ಲ. ನಂಬರ್ 2, ಭಾರತದಿಂದ ಅಮೇರಿಕಾಗೆ ವಲಸೆ ಹೋಗಿದ್ರಲ್ಲ ಅಕ್ರಮವಾಗಿ, ಅಂಥ ಅಕ್ರಮ ವಲಸೆಗಾರನ್ನ ಟ್ರಂಪ್ ಅವರು ಇಂಡಿಯಾಗೆ ವಾಪಸ್ ಕಳಿಸಿದ್ರು. ವಾಪಸ್ ಕಳಿಸಿದ್ದು ಹೇಗೆ? ಅವರೆಲ್ಲರಿಗೂ ಕೈಕೋಳಾಗಿ ವಾಪಸ್ ಕಳಿಸಿದರು. ಮೋದಿ ಏನೂ ಮಾತಾಡಲಿಲ್ಲ. ಕೊಲಂಬಿಯಾ ದೇಶದ ಅಧ್ಯಕ್ಷ ನನ್ನ ಪ್ರಜೆಗಳನ್ನ ಕೈಕೋಳ ಹಾಕಿ ವಾಪಸ್ ಕಳಿಸಿದ್ರೆ ಒಪ್ಪಲ್ಲ ಅಂತೇಳಿ ತನ್ನ ವಿಮಾನವನ್ನು ಕಳಿಸಿ ಅವ್ರನ್ನ ಗೌರವಯುತವಾಗಿ ಕರೆಸ್ಕೊಂಡ್ರು. ಆದರೆ ಮೋದಿ ತನ್ನ ಸೊಕಾಲ್ಡ್ ಕ್ಲೋಸ್ ಫ್ರೆಂಡ್ ಟ್ರಂಪ್ಗೆ ನನ್ನ ಪ್ರಜೆಗಳನ್ನ ಕೈಕೋಳ ಕಳಿಸ್ಬೇಡಿ ಅಂತ ಹೇಳುವ ಕೆಲಸಕ್ಕೆ ಕೈ ಹಾಕಲಿಲ್ಲ. ನಂಬರ್ 3, ಅಮೇರಿಕಾ ಭಾರತದ ಮೇಲೆ 50% ಟ್ಯಾಕ್ಸ್ ಹಾಕ್ತು. 25% ಟ್ಯಾಕ್ಸು, ಆಮೇಲೆ ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ತಾ ಇದ್ದೀರಾ ಅಂಥೇಳಿ 25% ಫೈನು ಸೇರಿಸಿ 50% ಟ್ಯಾಕ್ಸ್ ಹಾಕ್ತು. ಈ ರೀತಿ ಟ್ಯಾಕ್ಸ್ ಹಾಕಿದಾಗ ಅತ್ಯಂತ ಸಣ್ಣ ದೇಶಗಳ ಪ್ರಧಾನಿಗಳು, ಅಧ್ಯಕ್ಷರು ಕೂಡ ಟ್ರಂಪನ್ನು ಖಂಡಿಸಿದರು, ತಿರುಗಿ ತಾವು ಟ್ಯಾಕ್ಸ್ ಹಾಕಿದ್ರು. ಚೈನಾವಂತೂ ತಲೆ ಕೆಡಿಸ್ಕೊಳ್ಳದೆ ಅಮೇರಿಕಾ ಎಷ್ಟು ಟ್ಯಾಕ್ಸ್ ಹಾಕ್ತೋ ಅದರ ಡಬಲ್ ಟ್ಯಾಕ್ಸೆಲ್ಲ ಹಾಕ್ತು. ಮೋದಿಯವರು ಏನೂ ಮಾತಾಡಲಿಲ್ಲ. ಅದ್ರ ಬದಲು ಏನು ಮಾಡಿದ್ರು? ರಷ್ಯಾದಿಂದ ಕಡಿಮೆ ಬೆಲೆಯಲ್ಲಿ ಸಿಗ್ತಾಯಿದ್ದಂಥ ಆಯಿಲ್ ಪರ್ಚೇಸ್ ಮಾಡೋದನ್ನ ಕಡಿಮೆ ಮಾಡಿದ್ರು. ಆಗ ಟ್ರಂಪ್ ಏನು ಮಾಡ್ದ? ಟ್ರಂಪು ನಮ್ಮ ಮೇಲಿನ ಟ್ಯಾಕ್ಸನ್ನು 18% ಗಿಳಿಸ್ದ. ಅದನ್ನು ಅಚೀವ್ಮೆಂಟ್ ಅನ್ನೋ ರೀತಿ ಸೆಲೆಬ್ರೇಟ್ ಮಾಡಿದ್ರು. ಅದೂ ಕೂಡ ಅಪ್ಪಟ ಸುಳ್ಳಾದ ಸೆಲೆಬ್ರೇಷನ್. ಯಾಕೆ ಅಂತಂದರೆ ಇವರು ಸೆಲೆಬ್ರೇಷನ್ ಮಾಡಿದ ರೀತಿ ಏನಿತ್ತು ಅಂತಂದರೆ 50% ಟ್ಯಾಕ್ಸ್ ಇತ್ತು, ಅದನ್ನ 18% ಗಿಳಿಸ್ಬಿಟ್ರು ಮೋದಿ ಕಾರಣಕ್ಕೆ ಅನ್ನೋ ರೀತಿ ಇತ್ತದು. ಆದರೆ ವಾಸ್ತವ ಏನು? ಅದಕ್ಕಿಂತ ಮೊದಲು ನಮ್ಮ ವಸ್ತುಗಳ ಮೇಲೆ ಟ್ಯಾಕ್ಸ್ ಹಾಕ್ತಿದ್ದು 2-3%. ಈಗ ಮಾಡಿದ್ದೆಷ್ಟು? 18%. ಇದನ್ನೇ ಅಚೀವ್ಮೆಂಟ್ ಅನ್ನೋ ಥರ ಸೆಲೆಬ್ರೇಟ್ ಮಾಡಿದ್ರು ಮೋದಿಯವರು. ಅಷ್ಟೊಂದು ಟ್ಯಾಕ್ಸ್ ಹಾಕ್ತಿದ್ದಾಗಲೂ ಕೂಡ ಒಂದೇ ಒಂದು ಖಂಡನ ಹೇಳಿಕೆಯನ್ನು ಕೂಡ ಮೋದಿ ಕೊಡಲಿಲ್ಲ. ಇನ್ನು ನಂಬರ್ 4, ಇರಾನಿನ ಚಹಬಾರ್ ಪೋರ್ಟ್, ಅದನ್ನು ಭಾರತ ಆ ಚಹಬಾರ್ ಪೋರ್ಟಿನ ಒಂದು ಟರ್ಮಿನಲ್ನ ತಾನು ಮ್ಯಾನೇಜ್ ಮಾಡ್ತಾಯಿತ್ತು. ಅನೇಕ ವರ್ಷಗಳ ಪ್ರಯತ್ನದ ನಂತರ ಆ ಚಹಬಾರ್ ಪೋರ್ಟಿನ ಒಂದು ಟರ್ಮಿನಲನ್ನು ಮ್ಯಾನೇಜ್ ಮಾಡುವಂಥ ಒಂದು ಕಾಂಟ್ರಾಕ್ಟನ್ನು ಭಾರತ ತಗೊಳ್ತು. ಯಾಕೆ ಅಂತಂದರೆ ಚಹಬಾರ್ ಪೋರ್ಟ್ ಭಾರತಕ್ಕೆ ಅತ್ಯಂತ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆದಂಥ ಪೋರ್ಟ್. ಸ್ವತಃ ಮೋದಿಯವರು 2024 ಚುನಾವಣೆ ಟೈಮಲ್ಲಿ ಹೇಳ್ಬಿಟ್ರು ಏನಂತ, ತುಂಬ ಸ್ಟ್ರಾಟಜಿಕ್ಕು, ಸೆಂಟ್ರಲ್ ಏಷ್ಯಾ ಜೊತೆ ಟ್ರೇಡ್ ಮಾಡಲಿಕ್ಕೆ ತುಂಬ ಇಂಪಾರ್ಟೆಂಟ್ ಪೋರ್ಟ್ ಅದು. ನಾವು ಭಾರತದ ವಿಷಯ ಬಂದಾಗ ಯಾರಿಗೂ ಕೇರ್ ಮಾಡಲ್ಲ, ನಾವು ಆ ಪೋರ್ಟ್ನ ನಾವು ಹ್ಯಾಂಡಲ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ 4,500 ಕೋಟಿಯಷ್ಟು ಭಾರತೀಯರ ಟ್ಯಾಕ್ಸ್ ಮನಿಯನ್ನು ಅಲ್ಲಿ ಖರ್ಚು ಮಾಡಲಾಗಿತ್ತು. ಆದರೆ ಕಳೆದ ವರ್ಷ ಇರಾನ್ ಜೊತೆ ಕಾನ್ಫ್ಲಿಕ್ಟ್ ಶುರುವಾದಾಗ ಯಾವಾಗ ಟ್ರಂಪ್ ಹೇಳಿದ್ರು ಆ ಪೋರ್ಟಿಂದ ಈಚೆ ಬನ್ನಿ ಅಂತ ಹೇಳಿದ ತಕ್ಷಣವೇ ಮೋದಿ ಆ ಪೋರ್ಟಿಂದ ಈಚೆ ಬಂದರು. ಇಲ್ಲಿ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿದ್ದಂಥ ಅಂಥ ಪೋರ್ಟನ್ನೇ ಬಿಟ್ಟುಕೊಟ್ಟು ಮೋದಿ ಈಚೆ ಬಂದರು. ಒಂದೇ ಒಂದು ಖಂಡಿಸುವ, ನನ್ನ ದೇಶಕ್ಕೆ ಇದು ತುಂಬ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್, ನಾನು ಈ ಥರ ಈಚೆ ಬರಲ್ಲ ಅನ್ನೋ ಮಾತನ್ನು ಹೇಳುವಂಥ ಧೈರ್ಯವನ್ನು ಮೋದಿ ತೋರಿಸಲಿಲ್ಲ. ಇನ್ನು ನಂಬರ್ 5, ಇರಾನ್ನು ನಮಗೆ ತೈಲವನ್ನು ಕಡಿಮೆ ಬೆಲೆಯಲ್ಲಿ ಅದು ರೂಪಾಯಿಯಲ್ಲಿ ಮಾರ್ತಾ ಇತ್ತು. ಅದಕ್ಕೆ ಬದಲಾಗಿ ನಾವು ಅಕ್ಕಿಯನ್ನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ವಿ ಇರಾನ್ಗೆ. ಇದನ್ನೂ ಕೂಡ ಅಮೇರಿಕಾ ಹೇಳ್ತು ಅಂತೇಳಿ
ಮೋದಿ ನಿಲ್ಲಿಸಿದ್ರು. ಅದರಿಂದಾಗಿದ್ದ ಲಾಸ್ ಯಾರಿಗೆ? ಅದರಿಂದಾಗಿದ್ದ ಲಾಸು ಭಾರತೀಯರಿಗೆ. ಈಗ ನಾವು ಅತಿ ಹೆಚ್ಚಿನ ಬೆಲೆಯನ್ನು ಪೆಟ್ರೋಲ್ಗೆ ಡೀಸೆಲ್ಗೆ ಕೊಡಬೇಕಾಗಿದೆ. ಇನ್ನು ರಷ್ಯಾ ವಿಷಯ, ರಷ್ಯಾನೂ ಕೂಡ ಭಾರತಕ್ಕೆ ಕಡಿಮೆ ಬೆಲೆಯಲ್ಲಿ ತೈಲವನ್ನು ಕೊಡ್ತಾ ಇದೆ. ಯಾವಾಗ ರಷ್ಯಾ ಉಕ್ರೇನ್ ವಾರ್ ಶುರುವಾದಾಗ ರಷ್ಯಾ ಮೇಲೆ ಅನೇಕ ದಿಗ್ಬಂಧನಗಳನ್ನ ಬೇರೆ ದೇಶಗಳು ಹೇರಿದಾಗ, ಅಮೆರಿಕ ಮುಖ್ಯವಾಗಿ ಹೇರಿದಾಗ, ಆಗ ಇಂಡಿಯಾಕ್ಕೆ ಆಗೋ ಲಾಭ ಮುಖ್ಯ ಅಂತ ಹೇಳ್ಬಿಟ್ಟು ಆ ಮಾತನ್ನು ಹೇಳಿ ರಷ್ಯಾದಿಂದ ಕಡಿಮೆ ಬೆಲೆಗೆ ತೈಲ ತಗೋತಾಯಿದ್ರು. ಇತ್ತೀಚೆಗೆ ಅಮೆರಿಕ ಯಾವಾಗ ತೈಲ ತೊಗೋಬೇಡಿ ರಷ್ಯಾದಿಂದ ಅಂತ ಹೇಳಿದ್ರು, ಆಗ ಇಂಡಿಯಾ ರಷ್ಯಾದಿಂದ ತೈಲ ತೊಗೊಳೋದನ್ನ ಕಡಿಮೆ ಮಾಡ್ತಾ ಬಂತು. ಅಂದರೆ ಇಂಡಿಯಾಗೆ ಲಾಸ್ ಆದರೂ ಕೂಡ ಅಮೆರಿಕ ಹೇಳಿದ ತಕ್ಷಣ ಎದುರುಕೊಂಡು ಅದನ್ನು ಕಡಿಮೆ ಮಾಡಿದ್ರು ಅನ್ನೋ ಥರ ಆಯಿತು. ತೀರಾ ಇತ್ತೀಚೆಗೆ ಇರಾನ್ ವಾರ್ ಪುನಃ ಶುರುವಾದಾಗ ಅಮೆರಿಕ ಪರ್ಮಿಷನ್ ಕೊಡ್ತು ಇಂಡಿಯಾಗೆ, ನೀವು 1 ತಿಂಗಳ ಕಾಲ 2 ತಿಂಗಳ ಕಾಲ ಪುನಃ ಪರ್ಚೇಸ್ ಮಾಡಬಹುದು ಅಂತ. ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಇಂಡಿಯಾ ಪುನಃ ಹೆಚ್ಚಿನ ಮಟ್ಟದಲ್ಲಿ ಪರ್ಚೇಸ್ ಮಾಡೋಕ್ಕೆ ಶುರು ಮಾಡ್ತು. ಅಂದರೆ ಯಾವ ರೀತಿ ಅಮೆರಿಕ ಹೇಳ್ದಂಗೆಲ್ಲ ಇಂಡಿಯಾ ಕೇಳ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಪಾಯಿಂಟ್ ನಂಬರ್ 8, ಇದೇ ಅಮೆರಿಕ ಹೇಳ್ತು ಅಂತ ಮೊದಲು ವೆನಿಜುವೆಲಾಯಿಂದ ಏನು ತೈಲ ಪರ್ಚೇಸ್ ಮಾಡ್ತಾಯಿತ್ತು ಇಂಡಿಯಾದನ್ನ ನಿಲ್ಲಿಸಿತ್ತು, ಈಗ ಮತ್ತೆ ಅಮೆರಿಕ ಹೇಳ್ತು ಅಂತ ಹೆಚ್ಚಿನ ಬೆಲೆಯನ್ನು ಕೊಟ್ಟು ವೆನಿಜುವೆಲಾಯಿಂದ ತೈಲವನ್ನು ಇಂಡಿಯಾ ಪರ್ಚೇಸ್ ಮಾಡ್ತಾಯಿದೆ. ತೀರಾ ಇತ್ತೀಚೆಗೆ ಇರಾನ್ ಯುದ್ಧ ಯಾವಾಗ ಶುರುವಾಯಿತೋ ಆಗ ಇರಾನಿನ ಒಂದು ಯುದ್ಧ ನೌಕೆ ಇಂಡಿಯಾಗೆ ಬಂದಿತ್ತು, ವಿಶಾಖಪಟ್ಟಣಕ್ಕೆ. ಅಲ್ಲಿ ಒಂದು ನೇವಲ್ ಎಕ್ಸಸೈಸ್ಗೆ ಬಂದಿತ್ತು. ಹಾಗೆ ಬರುವಾಗ ಅವರು ನಿರಾಯುಧರಾಗಿ ಬಂದಿದ್ದರು. ಇರಾನಿನ ನೌಕಾದಳದ ಸೈನಿಕರು ಯಾರಿದ್ರು ಅವರು ನಿರಾಯುಧರಾಗಿ ಬಂದಿದ್ದರು. ಇಲ್ಲಿ ನೇವಲ್ ಎಕ್ಸಸೈಸ್ ಮುಗಿಸಿ ವಾಪಸ್ ಹೋಗುವಾಗ ಅಮೆರಿಕ ದಾಳಿ ಮಾಡಿ ಆ ಇಡೀ ಶಿಪ್ಪನ್ನೇ ಮುಳುಗಿಸ್ತು. ಅದರಲ್ಲಿದ್ದಂಥ ಅನೇಕ ಮಂದಿ ಇರಾನಿನ ನೌಕಾದಳದವರು ಸತ್ತು ಹೋದರು. ಶ್ರೀಲಂಕಾವಿಗೆ ಕೆಲವರನ್ನ ಬಚಾವ್ ಮಾಡ್ತು. ಇಂಡಿಯಾ ತನ್ನ ಅತಿಥಿಗಳಾಗಿ ಬಂದಿದ್ದವ್ರ ಮೇಲೆ ಈ ರೀತಿ ದಾಳಿ ಮಾಡಿ ತಪ್ಪು ಅನ್ನೋ ಒಂದು ಖಂಡನ ಹೇಳಿಕೆಯನ್ನು ಕೊಡಲಿಲ್ಲ. ಇನ್ನು ಕಡೆಯದಾಗಿ ತೀರಾ ಇತ್ತೀಚೆಗಾಗಿದ್ದೇನು ಅಂತ ಹೇಳ್ತೀನಿ. ಜೂನ್ 8ನೇ ತಾರೀಕು ಭಾರತೀಯ ನಾವಿಕರಿದ್ದರು ಒಂದು ನೌಕೆ, ಆ ನೌಕೆ ಮೇಲೆ ಅಮೆರಿಕ ದಾಳಿ ಮಾಡ್ತು. ಯಾವುದು ನೌಕೆ ಅಂತಂದರೆ MT ಮ್ಯಾರಿವೆಕ್ಸ್ ಅಂತ ನೌಕೆ, ಅದರ ಮೇಲೆ ಅಮೆರಿಕ ದಾಳಿ ಮಾಡ್ತು. ಎಲ್ಲಿ? ಸ್ಟ್ರೈಟ್ ಆಫ್ ಹಾರ್ಮುಜ್ ಹತ್ರ. ಯಾವಾಗ ಅಮೆರಿಕ ದಾಳಿ ಮಾಡ್ತು ಆಗ ಆ ನೌಕೆಯಲ್ಲಿದ್ದಂಥ 24 ಜನ ಭಾರತೀಯ ನಾವಿಕರು ಅವರನ್ನು ಒಮಾನ್ ಸೇನೆ ಬಚಾವ್ ಮಾಡ್ತು ಹೇಗೋ ಮಾಡಿ. ಅದಾದ ಒಂದೇ ದಿನಕ್ಕೆ ಮತ್ತೆ ಜೂನ್ 9ನೇ ತಾರೀಕು MT ಸೆಟೆಬೆಲ್ಲೋ ಅಂತ ಇನ್ನೊಂದು ನೌಕೆ, ಅದರಲ್ಲಿ ಕೂಡ ಭಾರತೀಯ ನಾವಿಕರಿದ್ದರು, 24 ಜನ ನಾವಿಕರಿದ್ದರು. ಆ ನೌಕೆ ಮೇಲೂ ಕೂಡ ಅಮೆರಿಕ ದಾಳಿ ಮಾಡ್ತು. ಅಮೆರಿಕ ದಾಳಿ ಮಾಡಿದಾಗ 24 ಜನ ಭಾರತೀಯ ನಾವಿಕರಲ್ಲಿ 3 ಜನ ಸತ್ತು ಹೋದರು. ಇನ್ನು 21 ಜನನ ಅದೇ ಓಮನ್ನ ಸೈನ್ಯ ಬಚಾವ್ ಮಾಡ್ತು. ಅದಾದ ಮೇಲೆ ಮತ್ತೆ ಜೂನ್ 11ನೇ ತಾರೀಕು ಇನ್ನೊಂದು ನೌಕೆ MT ಜಲ್ವೀರ್ ಅಂತ, ಆ ನೌಕೆ ಮೇಲೆ ಕೂಡ ಅಮೆರಿಕದ ಸೇನೆ ದಾಳಿ ಮಾಡ್ತು. ಇನ್ನೂ ಅದರಲ್ಲಾಗಿರ್ತಕ್ಕಂಥ ಸಾವು ನೋವುಗಳು ಈಚೆ ಬರಬೇಕಾಗಿದೆ. ಆದರೆ ಮೊನ್ನೆ ಆಗಿದ್ದಂಥ ದಾಳಿನಲ್ಲಿ ಭಾರತೀಯ ನಾವಿಕರು 3 ಜನ ಸಾವನ್ನಪ್ಪಿದರು. ನಮ್ಮ ಭಾರತೀಯ ನಾವಿಕರು ಸಾವನ್ನಪ್ಪಿದ್ರೂ ಕೂಡ ಮೋದಿಯವರು ಅದನ್ನು ಖಂಡಿಸುವ ಧೈರ್ಯವನ್ನಾಗಲಿ ಪ್ರಶ್ನಿಸುವ ಛಾತಿಯನ್ನಾಗಲಿ ತೋರಿಸಿಲ್ಲ. ಅದರ ಬದಲು ಮೊನ್ನೆ ತಾನೇ ಭಾರತದ 3 ನಾವಿಕರು ಸತ್ತಿದ್ದಾರೆ, ಇವತ್ತು ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ ಮೋದಿಯವರು. ಟ್ರಂಪು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾರೆ, ಇವರು ಟ್ರಂಪ್ಗೆ ಥ್ಯಾಂಕ್ಸ್ ಹೇಳ್ತಾರೆ. ಅದೇ ಸಮಯದಲ್ಲಿ ಟ್ರಂಪ್ಗೆ ನಮ್ಮ ಭಾರತೀಯ ನಾವಿಕರನ್ನು ಕೊಂದಿದ್ದು ನಿಮ್ಮ ಸೇನೆ ಕೊಂದಿದ್ದು ತಪ್ಪು ಅನ್ನೋ ಮಾತನ್ನು ಮೋದಿಯವರು ಹೇಳುವ ಧೈರ್ಯವನ್ನು ತೋರಿಸಲಿಲ್ಲ. ನೀವೇ ಯೋಚನೆ ಮಾಡಿ, ಕಳೆದ 12 ವರ್ಷಗಳಲ್ಲಿ ಮೋದಿಯವರು ಭಾರತವನ್ನು ನಿಜಕ್ಕೂ ಬಲಿಷ್ಠ ರಾಷ್ಟ್ರವನ್ನಾಗಿ ಕಟ್ಟಿದ್ದಿದ್ದರೆ ಅಮೆರಿಕಾಗೆ ಈ ರೀತಿ ನಮ್ಮ ದೇಶಕ್ಕೆ ಅವಮಾನ ಮಾಡುವ ಧೈರ್ಯ ಇರ್ತಾ ಇತ್ತಾ? ಇದೇ ಅಮೆರಿಕ ಚೈನಾ ಮೇಲೆ ರಷ್ಯಾದಿಂದ ಆಯಿಲ್ ತೊಗೋಬೇಡಿ ಅಂತ ಹೇಳಕ್ಕೆ ಧೈರ್ಯ ಇದೆಯಾ ಅಮೆರಿಕಕ್ಕೆ? ಇದೇ ಅಮೆರಿಕಕ್ಕೆ ಚೀನಾದವ್ರಿಗೆ ಇರಾನ್ನಿಂದ ಆಯಿಲ್ ಪರ್ಚೇಸ್ ಮಾಡಿ ಅಂತ ಹೇಳುವ ಧೈರ್ಯ ಇದೆಯಾ? ಯಾಕೆ ಚೀನಾಗೆ ಹೇಳಲ್ಲ? ಯಾಕೆ ಭಾರತಕ್ಕೆ ಮಾತ್ರ ಈ ಥರ ಹೇಳ್ತಾರೆ? ಯಾಕೆ ಭಾರತಕ್ಕೆ ಪದೇ ಪದೇ ಅವಮಾನ ಮಾಡ್ತಾರೆ? ನಿಮಗೂ ಎಲ್ಲ ಗೊತ್ತಿರುತ್ತೆ, ಇಷ್ಟೊಂದು ಅವಮಾನಗಳು ಭಾರತಕ್ಕೆ ಆಗಿದ್ದು ಇಡೀ ಇಂಡಿಪೆಂಡೆಂಟ್ ಇಂಡಿಯಾದ ಹಿಸ್ಟ್ರಿಲೇ ಮೊದಲು. ಇಷ್ಟೊಂದು ಅವಮಾನಗಳಾಗ್ತಾಯಿದ್ರೂ ಕೂಡ ಏನೂ ಮಾತಾಡದೆ, ಅದನ್ನು ಪ್ರಶ್ನಿಸದೆ, ಅದನ್ನು ಖಂಡಿಸದೆ, ಒಂದು ಖಂಡನ ಹೇಳಿಕೆಯನ್ನು ಕೂಡ ಕೊಡದೆ ಮೌನವಾಗಿ ಇದ್ದಾರಲ್ಲ ಮೋದಿ. ಇದು ಮೋದಿ ನಿಜಕ್ಕೂ ಬಲಿಷ್ಠ ಭಾರತವನ್ನು ಕಟ್ಟಿರ್ತಕ್ಕಂಥ ಲಕ್ಷಣವ? ಮೋದಿ ಒಬ್ಬ ಬಲಿಷ್ಠ ಪ್ರಧಾನಿ ಅಂತ ಹೇಳ್ತಾರಲ್ಲ, ಬಲಿಷ್ಠ ಪ್ರಧಾನಿಯ ಲಕ್ಷಣನ ಇದು? ನಿಮಗೆ ಗೊತ್ತಿದೆ, ಇದೇ ಅಮೆರಿಕ 1971ನಲ್ಲಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಡಿ, ನೀವು ದಾಳಿ ಮಾಡಿದ್ರೆ ನಾವು 7th ಫ್ಲೀಟ್ ಅನ್ನುವಂಥ ಅವತ್ತಿನ ಕಾಲದ ಅತ್ಯಂತ ದೊಡ್ಡ ಯುದ್ಧ ನೌಕೆಯನ್ನು ಕಳಿಸ್ತೀವಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಅಂತ ಹೇಳಿದಾಗ ಅದನ್ನು ಕೇರ್ ಮಾಡ್ದೇ ಪಾಕಿಸ್ತಾನವನ್ನು 2 ಇಬ್ಬಾಗ ಮಾಡಿದಂಥವರು ಇಂದಿರಾ ಗಾಂಧಿ. ಆದರೆ ನಾನು ಯುದ್ಧ ನಿಲ್ಲಿಸಿದೆ ಅಂತ ಹೇಳಿಕೊಂಡು ಅವ್ರು ಹೇಳಿದ ತಕ್ಷಣ ಇವ್ರು ಯುದ್ಧ ನಿಲ್ಲಿಸ್ಬಿಟ್ರಂತೆ ಅನ್ನೋ ಥರ ಮೆಸೇಜಿಂಗ್ ಹೋಗ್ತಿರುವಾಗ, ಅದರಲ್ಲೂ ಯುದ್ಧ ನಿಲ್ತಾ ಇದೆ ಅಂತ ಟ್ವೀಟನ್ನು ಮಾಡಿದವರೇ ಟ್ರಂಪ್ ಮೊದಲನೇವರಾಗಿರುವಾಗ, ಇಲ್ಲಿಯ ತನಕ ಟ್ರಂಪ್ ಸುಳ್ಳು ಹೇಳ್ತಾ ಇದ್ದಾರೆ ಅಂತ
ಹೇಳುವಂಥ ಧೈರ್ಯವನ್ನು ಕೂಡ ತೋರಿಸ್ತಾ ಇರತಕ್ಕಂಥ ಮೋದಿಯವರು ನಿಜಕ್ಕೂ ಬಲಿಷ್ಠ ಭಾರತವನ್ನು ಕಟ್ಟಿದ್ದಾರೆ ಅಥವಾ ಬಲಿಷ್ಠವಾಗಿದ್ದ ಭಾರತವನ್ನು ದುರ್ಬಲಗೊಳಿಸಿದ್ದಾರಾ ಅನ್ನೋದನ್ನು ನೀವೇ ಹೇಳಬೇಕು. ಯಾಕೆ ಅಂತಂದರೆ ಯಾವುದೇ ಒಂದು ದೇಶ ಜಾಗತಿಕ ಮಟ್ಟದಲ್ಲಿ ಬಲಿಷ್ಠವಾಗಿರೋದು ಯಾವಾಗ ಅಂತಂದರೆ, ಯಾವುದೇ ಒಂದು ದೇಶಕ್ಕೆ ಇಡೀ ಜಗತ್ತು ಯಾವಾಗ ಬೆಲೆ ಕೊಡುತ್ತೆ ಅಂತಂದರೆ, ಒಂದು ಎಕನಾಮಿಕಲಿ ಸ್ಟ್ರಾಂಗ್ ಆಗಿದ್ದಾಗ, ಇಲ್ಲ ಅಂತಂದರೆ ರಷ್ಯಾ ಥರ ಮಿಲಿಟರಿಲಿ ಸ್ಟ್ರಾಂಗ್ ಆಗಿದ್ದಾಗ. ಎರಡೂ ಇಲ್ಲದೆ ಹೋದಾಗ ಜಗತ್ತು ಯಾವುದೇ ದೇಶಕ್ಕೆ ಬೆಲೆ ಕೊಡಲ್ಲ. ಸೊ ನೀವು ಯೋಚನೆ ಮಾಡಿ, ಈ 12 ವರ್ಷಗಳಲ್ಲಿ ಇದೆಲ್ಲವನ್ನು ನೋಡಿದಾಗ ಭಾರತವನ್ನು ಬಲಿಷ್ಠ ದೇಶವನ್ನಾಗಿ ಮೋದಿ ಕಟ್ಟಿದ್ದಾರೋ ಅಥವಾ ಬಲಿಷ್ಠವಾಗಿದ್ದ ದೇಶವನ್ನು ದುರ್ಬಲಗೊಳಿಸಿದ್ದಾರೋ ಅನ್ನೋದನ್ನು ನೀವು ಯೋಚನೆ ಮಾಡಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.